ರಾಹುಲ್ ಇಲ್ಲಿ ಸ್ವತಃ ಸ್ನೇಹಿತನೇ ವಂಚನೆಯನ್ನ ಮಾಡಿರುವಂಥದ್ದು. ಮೋಸ ಹೋದಂಥ ವ್ಯಕ್ತಿ ಜೊತೆಗೆ ಮೋಸ ಮಾಡಿದಂಥ ವ್ಯಕ್ತಿ ಯಾರಿದ್ದಾರೆ ಇಬ್ಬರು ಕೂಡ ಮೊದಲಿಂದ ಪರಿಚಯ ಇದ್ದಂಥವ್ರು. ಜೊತೆಗೆ ಈತ ಹರೀಶ್ ಏನಿದ್ದಾನೆ ನಾಗರಬಾವಿ ಮೂಲದವನು. ನಾನು ಖಾಸಗಿ ಕಂಪನಿನಲ್ಲಿ ಕೆಲಸವನ್ನು ಮಾಡ್ತಿದ್ದೀನಿ, ಲಕ್ಷ ಲಕ್ಷ ಹಣವನ್ನು ಗಳಿಸ್ತಿದ್ದೀನಿ, ನೀನು ಕೂಡ ಇಂತಿಷ್ಟು ಪ್ರಮಾಣದಲ್ಲಿ ಹಣವನ್ನು ಹಾಕಿದ್ರೆ ನಿನಗೆ ಡಬಲ್ ಕೊಡ್ತೀನಿ ಅಂತೇಳಿ ಆಸೆಯನ್ನು ಹುಟ್ಟಿಸ್ತಾನೆ. ಮೊದಲಿಗೆ ಹರೀಶ್ ಏನಿದ್ದಾನೆ ಕಳೆದ 2 ವರ್ಷಗಳ ಹಿಂದೆ ಚಂದ್ರಶೇಖರ್ ಅವರನ್ನು ಸಂಪರ್ಕವನ್ನು ಮಾಡುವಂಥದ್ದು. ನೀನು ಹಣವನ್ನು ಇನ್ವೆಸ್ಟ್ ಮಾಡಿದ್ರೆ ನಿನಗೆ ಡಬಲ್ಸ್ ರಿಟರ್ನ್ ಕೊಡ್ತೀನಿ ಅಂತೇಳಿ. ಅದೇ ರೀತಿಯಾಗಿ ಕಳೆದ 2 ವರ್ಷಗಳ ಹಿಂದೆ ಸುಮಾರು 6 ಲಕ್ಷ ಹಣದಂತೆ ಇನ್ವೆಸ್ಟನ್ನು ಮಾಡಿಸ್ಕೊಳ್ತಾನೆ. ಸುಮಾರು 3 ತಿಂಗಳಾದಂಥ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಮಟ್ಟದಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡ್ಕೊಳ್ತಾನೆ, ಮೊದಲ 3 ತಿಂಗಳ ಕಾಲ ನಂಬಿಕೆಯನ್ನು ಗಳಿಸಲಿಕ್ಕೆ ಅದನ್ನು ಡಬಲ್ ರಿಟರ್ನ್ಸ್ ಕೊಡುವಂಥ ಕೆಲಸವನ್ನು ಮಾಡ್ತಾನೆ. ಅಂದರೆ 3 ಲಕ್ಷ ಹಣ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಇನ್ವೆಸ್ಟ್ ಮಾಡಿದಂಥವ್ರಿಗೆ 6 ಲಕ್ಷ ಹಣವನ್ನು ರಿಟರ್ನ್ಸ್ ಕೊಡುವಂಥ ಕೆಲಸವನ್ನು ಆರೋಪಿ ಹರೀಶ್ ಮೊದಲಿಗೆ ಮಾಡುವಂಥದ್ದು. ಯಾಕಂದರೆ ದೊಡ್ಡ ಪ್ರಮಾಣದ ಹಣವನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಇವ್ರಿಗೆ ನಂಬಿಕೆ ಬರಲಿ ಅನ್ನೋದು ಆರೋಪಿಯ ಮೋಡಲ್ಸ್. ಅದರಂತೆ ಸಣ್ಣ ಪ್ರಮಾಣದ ಹಣವನ್ನು ಇನ್ವೆಸ್ಟ್ ಮಾಡಿಕೊಂಡು ಅದನ್ನು ಡಬಲ್ ಕೊಡುವಂಥ ಕೆಲಸವನ್ನು ಮಾಡಿ ನಂಬಿಕೆ ಗಳಿಸುವಂಥ ಕೆಲಸವನ್ನು ಮಾಡ್ತಾನೆ. ಯಾವಾಗ ಚಂದ್ರಶೇಖರ್ ಸ್ನೇಹಿತ ಗೊತ್ತಿದ್ದವನು ಜೊತೆಗೆ ಒಂದೇ ಏರಿಯಾದವರು ಅಂತೇಳಿ ಅವರನ್ನು ನಂಬುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ 35 ಲಕ್ಷ ಹಣವನ್ನು RTGS ಮೂಲಕವಾಗಿ ಟ್ರಾನ್ಸ್ಫರ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿ 20 ಲಕ್ಷ ಹಣವನ್ನು ಕೊಡ್ತಾನೆ. ಜೊತೆಗೆ ಫೋನ್ಪೇ, ಗೂಗಲ್ ಪೇ, ಆನ್ಲೈನ್ ಟ್ರಾನ್ಸಾಕ್ಷನ್ ಸೇರಿ ಸುಮಾರು 31 ಲಕ್ಷ ಹಣವನ್ನು ಮತ್ತೆ ಕೊಡುವಂಥದ್ದು. ಒಟ್ಟಾರೆಯಾಗಿ 86 ಲಕ್ಷ ಹಣವನ್ನು ಆರೋಪಿ ಹರೀಶ್ಗೆ ಕೊಡುವಂಥದ್ದು. RTGS ಆಗಿರ್ಬೋದು, ನೇರವಾಗಿ ಲಿಕ್ವಿಡ್ ಕ್ಯಾಶ್ ಆಗಿರ್ಬೋದು, ಜೊತೆಗೆ ಫೋನ್ಪೇ, ಗೂಗಲ್ ಪೇ ಆಗಿರ್ಬೋದು. ತಮ್ಮ ಹೆಂಡತಿ ಒಡವೆಗಳನ್ನು ಅಡ ಇಟ್ಟು ಹಣವನ್ನು ತಂದು ಕೊಟ್ಟಿರ್ತಾರೆ. ಸ್ನೇಹಿತರು, ಸಂಬಂಧಿಕರಿಂದ ಸಾಲವನ್ನು ಮಾಡ್ಕೊಂಡು ಹಣವನ್ನು ಕೊಟ್ಟಿರ್ತಾರೆ. 86 ಲಕ್ಷ ಲಂಸಮ್ ಹಣ ಯಾವಾಗ ಆರೋಪಿ ಹರೀಶ್ ಕೈಗೆ ಸೇರುತ್ತೆ, ಇದಕ್ಕೆ 1.5 ಕೋಟಿಗೂ ಹೆಚ್ಚು ಹಣವನ್ನು ರಿಟರ್ನ್ಸ್ ಕೊಡ್ತೀನಿ ಅಂತೇಳಿ ಆರೋಪಿ ಹರೀಶ್ ಎಸ್ಕೇಪ್ ಆಗುವಂಥದ್ದು. ನಂತರದಲ್ಲಿ ಆತನನ್ನು ಸಂಪರ್ಕ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗುತ್ತೆ. ಮನೆ ಬಳಿ ಹುಡುಕೊಂಡೋಗಿ ಕೇಳಿದಂಥ ಸಂದರ್ಭದಲ್ಲಿ ಟ್ರೇಡಿಂಗ್ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ, ರಿಟರ್ನ್ಸ್ ಬರ್ತಿರೋದು ತಡ ಆಗ್ತಿದೆ, ಹೀಗಾಗಿ ನಿಮ್ಗೆ 1-2 ತಿಂಗಳಲ್ಲಿ ಕೊಡ್ತೀನಿ ಅಂತೇಳಿ ಆರೋಪಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ತಲೆ ಮಾಡಿಸ್ಕೊಂಡಿರ್ತಾರೆ. ಘಟನೆಗೆ ಸಂಬಂಧಪಟ್ಟಂತೆ ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ಮೋಸ ಹೋದಂಥ ಚಂದ್ರಶೇಖರ್ ದೂರನ್ನು ಕೊಟ್ಟಿದ್ದಾರೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಹರೀಶ್ನನ್ನು ವಶಕ್ಕೆ ಪಡೆದಿರುವಂಥ ಪೊಲೀಸರು ಕೇವಲ ಚಂದ್ರಶೇಖರ್ ಒಬ್ಬರಿಗೆ ಈ ರೀತಿಯಾದಂಥ ಕೃತ್ಯವನ್ನು ಎಸಗಿದಾನ ಅಥವಾ ಬೇರೆಯವ್ರಿಗೆ ಇದೇ ರೀತಿಯಾಗಿ ವಂಚನೆಯನ್ನು ಮಾಡಿದಾನ ಅನ್ನೋ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ರಾಹುಲ್. ರೈಟ್ ಶಿವಕುಮಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.